ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಡೀಸೆಲ್ ಇಂಜಿನ್ ಗಾಡಿ 2017 ಮಾಡಲು ಆಟೋಮೆಟಿಕ್ ಗೇರ್ ಅಂತ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು ಲೋನ್ ಕಂಟಿನ್ಯೂಸ್ ಆಗಿದೆ, ಇದು ಫುಲ್ ಕ್ಯಾಶ್ ಅಂದರೆ ಫುಲ್ ಕ್ಯಾಶ್ಗೂ ಸಹ ಇದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಓನರ್ ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕು ನಿಮಗೆ ಅಂತಂದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಪ್ರತಿಯೊಂದು ವಿಡಿಯೋಕ್ಕೂ ಪ್ರತಿಯೊಂದು ಅವರು ಗಾಡಿ ಓನರ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಮಾತ್ರ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಇವಾಗ ಕಾಣ್ತಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಯಾರು ಕಾಲ್ ಮಾಡಿಬಿಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನೀವು ಕಾಲ್ ಮಾಡಿ ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿಗಳು ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಸರ್ ಸ್ವಿಫ್ಟ್ ಡಿಸೈರ್ ಸರ್ ಇದು ಸ್ವಿಫ್ಟ್ ಡಿಸೈರಲ್ಲಿ ಯಾವುದು? ಪ್ಲಸ್ ಸರ್. ZDI ಪ್ಲಸ್ ಹಾಂ ಸರ್, ಆಟೋಮೆಟಿಕ್ಕು. ಆಟೋಮೆಟಿಕ್ ಗೇರಿಂದ? ಹಾಂ ಸರ್. ಓಕೆ, ಟಾಪ್ ಎಂಡ್ ಗಾಡಿನಾ? ಹಾಂ, ಟಾಪ್ ಅಂಡ್ ಗಾಡಿ ಸರ್. ಓಕೆ, ಎಷ್ಟು ಮಾಡಲದು? ಮಾಡಲು 17 ಸರ್. 16? 17 ಸರ್. 17. ಹಾಂ ಸರ್. ಓಕೆ, ಓನರ್ ಎಷ್ಟು ಜನ? ಓನರ್ ನಾವು ಸೆಕೆಂಡ್ ಓನರ್ ಸರ್. ತೊಗೊಳೋರು ಎಂತಿ ತರ್ಡ್ ಓನರ್ ಸರ್ ಏನ್ರಿ. ಎಷ್ಟು ಕಿಲೋಮೀಟ್ರ್ ಓಡಿದೆ ಗಾಡಿ? 92 ಸಾವಿರ ಆಗಿತ್ತು ಸರ್. ಏನು ಶೋರೂಮ್ ಟ್ರ್ಯಾಕ್ ಇದೆಯಾ ಅಥವಾ ಹೊರಗಡೆ ಸರ್ವಿಸಾ? ಇಲ್ಲ ಸರ್, ಶೋರೂಮ್ ಟ್ರ್ಯಾಕ್ ಇದೆ ಸರ್. ಫುಲ್ ಕಂಪ್ಲೀಟು? ಫುಲ್ ಕಂಪ್ಲೀಟು ಶೋರೂಮ್ ಇಷ್ಟೇ ಸರ್. ಓಕೆ, ಈಗ ಮೈಲೇಜ್ ಡೀಸೆಲಲ್ಲಿ ಏನು ಬರ್ತಿದೆ ಈಗ? ಸರ್ 23 ತನಕ ಬರುತ್ತೆ ಸರ್ ಮೈಲೇಜ್ ರೀ. ಆರಾಮಾಗಿ ಒಂದು 20 ಅಂತೂ ಬರುತ್ತೆ. ಹಾಂ, 20 ಇಲ್ಲ ಸರ್, 23 ಅಂತೂ ಕಂಪನಿ ಬರುತ್ತೆ ಸರ್. ಹಾಂ. 20 ಅಂತಲ್ಲ ಸರ್, 23 ಅಂತೂ ಬರೋದು. ಹಾಂ ಹಾಂ. ಹಾಂ ಸರ್. ಓಕೆ, ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರ್ ಪರ್ಸೆಂಟೇಜ್ ಸರ್, ನಾವು ತೊಗೊಂಡ್ ಬಳಕೆ ಏನು ರೀ, ಒಟ್ಟು 3 ಟೈರ್ ಹೊಸ ಹಾಕಿ ಸರ್, ಅಪೋಲೋ ರೀ. ಹ್ಞೂ ಅದಾವ್ರಿ ಸರ್. ನಾವು ತೊಗೊಂಡ್ ಬಳಕೆ ಒಂದು 10 ಕಿಲೋಮೀಟ್ರ್ ಅಟ್ಟ ಓಡಿಸಿರಿ ಸರ್ ಅದನ್ನು. ಹ್ಞೂ ಇನ್ನೂ ಅದ ಸರ್, 90% ಟೈರ್ ಕಂಡೀಷನ್ ಇದೆ ಸರ್. ಓಕೆ, ಈಗ ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಇದೆಯಾ? ಒರಿಜಿನಲ್ ಪೇಂಟು ಟಿಂಕರ್ ಕೆಲಸ ಹಾಂ ಏನಿಲ್ಲ? ಸರ್, ಒರಿಜಿನಲ್ ಕಂಡೀಷನ್ ಎಲ್ಲ ಇದೆ ಸರ್. ಒರಿಜಿನಲ್ ಪೇಂಟ್ ಇದೆ ಸರ್. ಹ್ಞೂ ಸ್ವಲ್ಪ ಏನು ಸರ್, ಟಚ್ ಅಪ್ ಒಂದು ಸ್ವಲ್ಪ ಅದಾವೆ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದಾವ? ಸಣ್ಣ ಪುಟ್ಟ ಕೆಲಸ ಅಂದ್ರೆ ಭಾಳನೇ ಸರ್, ಒಂದು 2 ಕಡೆ ಅಷ್ಟೇ ಇದಾವೆ ಸರ್. ಹ್ಞೂ ಹ್ಞೂ. ಇಂಟೀರಿಯರ್ಸ್ ಎಲ್ಲ ಒಳಗಡೆ AC ಪೋರ್ಷನ್ ಬೋರ್ ಎಲ್ಲ ಓಕೆ ಇದಾವಲ್ಲ? ಎಲ್ಲ ಓಕೆ ಅದ ಸರ್. ಇನ್ನು AC ಓಕೆ ಸರ್, ಪವರ್ ವಿಂಡೋ ಓಕೆ ಸರ್, ಹ್ಞೂ. ಎಲ್ಲ ಓಕೆ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ, ಈ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರಾ? ಫೈನಾನ್ಸ್ ಇದೆ ಸರ್. ಫೈನಾನ್ಸ್ ಐತೆ ಸರ್. ತೊಗೊಳೋರಿಗೆ ಅಂತ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಲೋನ್ ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಕೊಡ್ತೀವಿ ಸರ್ ಅವ್ರನ್ನ. ಕಂಟಿನ್ಯೂ ಕೊಡ್ತೀರಾ? ಫುಲ್ ಕ್ಲಿಯರೆನ್ಸ್ಗೂ ಕೊಡ್ತೀರಾ? ಹಾಂ ಸರ್. ಓಕೆ, ಈ ಕಂಟಿನ್ಯೂ ಅಂದರೆ ಹೆಂಗೆ ಕೊಡ್ತೀರಾ? ಏನು ಇಷ್ಟು ಡೌನ್ ಪೇಮೆಂಟ್ ಅಂತ ಕಟ್ಸ್ಕೊಂಡು ಲೋನ್ ಕಂಟಿನ್ಯೂ ಕೊಡ್ತೀರಾ ಹೆಂಗೆ? ಡೌನ್ ಪೇಮೆಂಟ್ ಇದೆ ಸರ್. ನಮ್ದು ಏನು ಲೋನ್ ಕ್ಯಾನ್ಸಲ್ಮೆಂಟ್ ಸೈಡ್ ನಾವು ಇದು ನಮ್ಮ ಈಗೇನು ಸರ್, ನಮ್ದು ಕಂತು ತುಂಬಿಲ್ಲ ಸರ್. ನಾವು ಮ್ಯಾನೇಜ್ ಮಾಡಿಕೊಂಡು ಗಾಡಿ ರೇಟ್ ಮಾಡಿಕೊಂಡು ಮಾಡ್ಕೊಂಡು ಅದ್ರ ಮೇಲೆ ಸರ್ ಅದನ್ನು ಅಮೌಂಟ್ ಅವ್ರಿಗೆ ಕ್ಲಿಯರ್ ಮಾಡಿಸ್ಕೊಂಡು ಅದನ್ನು ಕಂಟಿನ್ಯೂ ಮಾಡಿಬಿಡ್ತೀವಿ. ಇಲ್ಲ ಸರ್, ಅವ್ರು ಕ್ಲಿಯರ್ ಬೇಕಂದ್ರೆ ಕ್ಲಿಯರ್ ಕೊಟ್ಬಿಡ್ತೀವಿ ಸರ್. ಓಕೆ, ಕಂತು ಎಷ್ಟು ಬರುತ್ತೆ ಒಂದು ತಿಂಗಳು? 13,000 ಮೇಲೆ ಕ್ಲಿಯರ್ ಸರ್. 13,000 ಚಿಲ್ಲರನಾ? ಹಾಂ ಸರ್. ಓಕೆ, ಅಂದರೆ ಇನ್ನು ಎಷ್ಟು ಕಂತಿದೆ ಕೊಟ್ಟವು? ಸರ್, ನಾವು ಈಗ ಮೊನ್ನೆ ತೊಗೊಂಡು ಒಂದು 5 ಕಂತು ಕಟ್ಟಿವಿ ಸರ್ ಅದನ್ನು. ಹಾಂ. ಉಳಿದೆಲ್ಲ ಕಂತು ಸರ್. 4 ವರ್ಷಕ್ಕೆ ಕಂತು ಸರ್. ಓಕೆ, 4 ವರ್ಷದಲ್ಲಿ 5 ಕಂತು ಕಟ್ಟಿದ್ರಾ? ಹಾಂ, 4 ವರ್ಷದ ಕಂತು ಮಾಡಿರಿ ಸರ್ ನಾವು. ಹ್ಞೂ. ಅದರಲ್ಲಿ 5 ಕಂತು ಕಟ್ಟಿದ್ದೀವಿ. ಹ್ಞೂ. ಇನ್ನು ಉಳಿದಿದೆ ಅಂತ ಅವ್ರಿಗೆ ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಸರ್, ಇಲ್ಲಾಂದ್ರೆ ಪೇಡ್ ಮಾಡ್ಕೊಂಡ್ರೆ ಪೇ ಮಾಡ್ಕೊಡಿ ಸರ್. ಈ ಅದೇ ಕಂಟಿನ್ಯೂ ಅಂದರೆ ಕೈಗೆ ಎಷ್ಟು ಕೊಡಬೇಕಾಗುತ್ತೆ? ಕಂಟಿನ್ಯೂ ಅಂದ್ರೆ ಸರ್, ನಾವು ರೇಟ್ ಹೇಳ್ತಾವೆ ಸರ್, ಈಗ 6.5 ಹೇಳ್ತಾವೆ ಸರ್. ಹಾಂ. ಅದರಲ್ಲಿ ಏನು ನೆಗೋಸಿಯಬಲ್ ಮಾಡಿ ನಮ್ದು ಏನು ರೇಟ್ ಬಗೆಹರ್ತದೆ ಅಂತ ಅದ್ರ ಏನೈತಿ ಲೋನ್ ಮೈನಸ್ ಮಾಡಿ ಕೊಡಬೇಕು ಸರ್. ಹಾಂ ಹಾಂ. ಓಕೆ, ಅಂದರೆ ಈಗ ಲೋನ್ ಕಂಟಿನ್ಯೂ ಅಂದ್ರಲ್ಲ, ಫುಲ್ ಕ್ಯಾಶಲ್ಲಿ 6.5 ಹೇಳ್ತಿದ್ರಾ? ಹಾಂ, ಫುಲ್ ಕ್ಯಾಶಲ್ಲಿ 6.5 ಹೇಳ್ತೇವೆ ಸರ್. ಹಾಂ. ಅದರಲ್ಲಿ ಏನಿದೆ ನಮ್ದು ಗಿರಾಕಿ ನಮ್ಮ ಕಸ್ಟಮರ್ ಬಂದ್ರಂದ್ರೆ ಹ್ಞೂ. ಅದರಲ್ಲಿ ನೆಗೋಸಿಯಬಲ್ ಮಾಡಿ ಹ್ಞೂ. ಕೊಡ್ತೀವಿ ಸರ್. ಓಕೆ, ಬಟ್ ನಾನು ಕೇಳ್ದಂಗಲ್ಲ, ಈ ಕಂತು ಕಂಟಿನ್ಯೂ ಅಂದರೆ ಒಂದು ಕಂತು 13,000 ಚಿಲ್ಲರೆ ಅಂತ ಹೇಳಿದ್ರಿ, ಅವ್ರು ಕಟ್ಕೊಂಡು ಹೋಗ್ತಾರೆ. ಓಕೆ, ಹಾಂ ಸರ್. ಕೈಗೆ ಎಷ್ಟು ಕೊಡ್ಬೇಕಾಗುತ್ತೆ ನಿಮಗೆ ಅಂತ ಕೇಳ್ದಷ್ಟೇ, ಹ್ಯಾಂಡ್ ಕ್ಯಾಶು. 4.5 ಅಂತೂ ಲೋನ್ ಹಾಕ್ಯೇವೆ ಸರ್ ನಾವು. ಹ್ಞೂ. ಈ ಕೈಲಿ ಅಂದರೆ 6.5 ಹೇಳ್ತೇವೆ ಸರ್ ನಾವು. ಹ್ಞೂ ಹ್ಞೂ.
ಒಂದೆರಡು ಕೈಲಿ ಕೊಡ್ದಾಗ ಸರ್ ಹ್ಞೂ 6.5 ಅಂದ್ರೆ ಅದರಲ್ಲಿ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತೀವಿ ಸರ್. ಹ್ಞೂ ಅದರಲ್ಲಿ ಎಷ್ಟು ಕೊಡ್ಬೇಕಂತ ಅಷ್ಟು ಮುಗಿಸ್ಕೊಂಡು ಹಾಂ ಕೊಡ್ಬೇಕು ಸರ್. ಹೌದಾ ಈಗ ಫೈನಲ್ ಅಂದ್ರೆ ಒಂದು 6ಕ್ಕೆ ಮಾಡ್ತೀರಾ? 6 ಅಂದ್ರೆ ಭಾಳ ಕಮ್ಮಿ ಆಕತ್ತೆ ಸರ್. ಕಮ್ಮಿ ಏನು ಅಂತ ಏನಿಲ್ಲ, 2017 ಮಾಡಲು ಏನಾಗಲ್ಲ, ಕೊಡ್ಬೋದು 6 ಲಕ್ಷಕ್ಕೆ. ಹಾಂ ಸರ್. ಈಗ ಅಲ್ಲಿ 6 ಲಕ್ಷಕ್ಕೆ ಒಂದು ಫೈನಲ್ ಅಂತ ಆದರೆ ಹಾಂ ಈಗ 4.5 ಲಕ್ಷ ಲೋನ್ ಇದೆಯಾ? ಹಾಂ ಸರ್. ಓಕೆ, ಅಂದರೆ ಇನ್ನೂ 1.5 ಲಕ್ಷ ನಿಮ್ಮ ಕೈ ಕೊಡಬೇಕಾಗುತ್ತಾ? ಹಾಂ 1.5 ಲಕ್ಷ ನಮ್ಮ ಕೈಲಿ ಕೊಡ್ಬೇಕಾಗತ್ತೆ ಸರ್. ಹಾಂ ಓಕೆ. ನಾವು ಕಂತು ಬೇರೆ ಕಟ್ಟಿವಿ ಸರ್, ಈಗ ಅದ್ರದ್ದು ಏನೈತಿ ಅದನ್ನ ಮೈನಸ್ ಮಾಡಿಕೊಂಡು ಹ್ಞೂ ಕೊಡ್ಬೇಕಾ ಸರ್. ಓಕೆ. ಈಗ ಗಾಡಿ ಇರೋದೆಲ್ಲಿ ಸರ್ ಇದು? ಗಾಡಿ ಇವ್ರು ಸರ್ ಇದು ಬಬಲೇಶ್ವರ ವಿಜಾಪುರ ಜಿಲ್ಲಾ ರೀ, ಹಾಂ ಬಬಲೇಶ್ವರ ತಾಲೂಕು ರೀ, ಹೆಬ್ಬಾಟ್ಟಿ ಗ್ರಾಮ ರೀ. ಓಕೆ. ಈಗ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ? ಹಾಂ ಇದೆ ಹಾಕ್ಯಾರ ಸರ್. ಸರಿ ಸರ್, ಓಕೆ.